ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಮನಾಲಿಯಲ್ಲಿ ಫಸ್ಟ್ ಯಾವ ಟೆಂಪಲ್ಗೆ ಹೋದೆ ಆ್ಯಂಡ್ ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಿದೆ ಅದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಬನ್ನಿ. ನಾವು ಬೈಕ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇದು 70 ಮೀಟರ್ಸ್ ಅಷ್ಟೇ ಇರೋದು. ನೋಡಿ ಅವಾಗೆ ತೋರಿಸ್ತಿದ್ದೆಲ್ಲ ಟ್ರೀಸ್ ದೂರದಿಂದ, ನೋಡಿ ಇಲ್ಲಿ ಹತ್ರ ತೋರಿಸ್ತೀನಿ ಎಷ್ಟು ಉದ್ದಕ್ಕೆ ಬೆಳೆದಿದ್ದಾವೆ. ಒಳಗಡೆ ನಮ್ಮ ಟೆಂಪಲ್ಗೆ ಹೋಗೋ ಹತ್ರ ಈ ಥರದ್ದು ಟೋಪಿಗಳು ಕಾರ್ನ್ ಎಲ್ಲ ಇಟ್ಟಿದ್ದಾರೆ ನೋಡಿ ಚಳಿಗೆ. ನೋಡಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ, ಬೊಂಬೆಗೆ ಹಾಕಿ ತೋರಿಸಿದ್ದಾರೆ ಯಾವ ಥರ ಕಾಣಿಸುತ್ತೆ ನಮ್ಮ ಫೇಸ್ ಮೇಲೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನಮಗೆಲ್ಲ ಜಾಕೆಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಆಮೇಲೆ ಚೆಕ್ ಮಾಡಬೇಕು ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು. ನನ್ಗೆ ಅನ್ಸಿರೋ ಪ್ರಕಾರ ಅಲ್ಲಿ ಟೆಂಪಲ್ ಮುಂದೆ ಇದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇದು ನೋಡಿ ಇವ್ರು ಇಲ್ಲಿ ಪೇಂಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನೋ ಡಿಫ್ರೆಂಟ್ ಚೀಸ್ ಮ್ಯಾಗಿ ಎಲ್ಲ ಇದೆ. ಸ್ನಾನ ಮಾಡ್ಕೊಂಡು ಅಲ್ಲೇ ಇಟ್ಟಿದ್ದೀರಾ? ಭರತ್ ಅವರು ಗ್ಲೌಸಸ್ ಹಾಕೊಂಡು ಬಿಚ್ಚಬೇಕಾದ್ರೆ ನೋಡಿ ನಮ್ಮ ಎಂಗೇಜ್ಮೆಂಟ್ ರಿಂಗ್ ಬೀಳ್ಸ್ಬಿಟ್ಟಿದ್ದಾರೆ. ನೋಡಿ ಇದೆ ಇಲ್ಲಿ ಬಿದ್ದಿತ್ತು ಆ್ಯಕ್ಚುಲಿ. ಸೊ ನಾವು ಆಲ್ಮೋಸ್ಟ್ ಟೆಂಪಲ್ ಹತ್ರ ಹೋಗಿ ಮತ್ತೆ ಓಡ್ ಬಂದ್ವಿ, ತುಂಬ ಭಯ ಆಯಿತು. ಎಂಗೇಜ್ಮೆಂಟ್ ರಿಂಗ್ ಅಲ್ವಾ, ಇವಾಗ ಓಡ್ ಬಂದು ನೋಡಿದ್ದಕ್ಕೆ ಸಿಕ್ತು, ಇಲ್ಲ ಅಂತ ಹೇಳಿದ್ರೆ ಪಕ್ಕ ಸಿಗ್ತಾ ಇರಲಿಲ್ಲ, ಯಾರು ನೋಡಿಲ್ಲ ಅನಿಸುತ್ತೆ. ಸೊ ಭರತ್ ಅವ್ರು ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಹಿಡಿಂಬ ಟೆಂಪಲ್ ಅದೇ ನನಗೆ ಕಾಪಾಡ್ತು ದೇವರು ಅಂತ ಹೇಳ್ಬಿಟ್ಟು. ಭರತ್ ಅವ್ರಿಗೆ ಫುಲ್ ಬೇಜಾರಾಗ್ಬಿಟ್ಟಿತ್ತು, ದೇವಸ್ಥಾನ ಹತ್ರ ಬಂದು ಎಂಗೇಜ್ಮೆಂಟ್ ರಿಂಗ್ ಕಲ್ತ್ಕೊಂಡ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು. ನನಗೂ ಬೇಜಾರಾಗಿತ್ತು. ಎಂಗೇಜ್ಮೆಂಟ್ ರಿಂಗ್ ನಾವು ಎಂಗೇಜ್ಮೆಂಟ್ ಆಗಿರೋದ್ರಿಂದ ಯಾವತ್ತೂ ರಿಮೂವ್ ಮಾಡಿಲ್ಲ. ಸೊ ಫೈನಲಿ ಸಿಕ್ತು, ಅದು ನನ್ನ ಕಣ್ಣಿಗೆ ಸಿಕ್ತು, ಯಾರೂ ತಗೊಂಡಿರಲಿಲ್ಲ. ಎಲ್ಲ ಆಟೋ ಸ್ಟ್ಯಾಂಡಲ್ಲೆಲ್ಲ ಅಲ್ಲೇ ಜನಗಳೆಲ್ಲ ಇದ್ದರು, ಯಾರೂ ನೋಡಿಲ್ಲ. ಥ್ಯಾಂಕ್ ಗಾಡ್ ಅಂತಲೇ ಹೇಳ್ಬೋದು. ನಿಮ್ಗೆ ಫುಲ್ಲು ಇದು ಬೇಜಾರಾಗಿ ಹೋಗಿತ್ತಲ್ವಾ? ಗ್ಲೌಸಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗ್ಲೌಸ್ ಹೋಗಿ ಚೆಕ್ ಮಾಡಿದ್ರಿ, ಬಟ್ ಗ್ಲೌಸಲ್ಲಿ ಇಲ್ಲ, ನೆಲದ ಮೇಲೆ ಆರಾಮಾಗಿ ಬಿದ್ದಿತ್ತು. ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ಈ ಥರ ರ್ಯಾಬಿಟ್ ನೋಡಿದ್ರಿ. ಸೊ ಅವರು ಓನರ್ ಬಂದು 10 ರೂಪೀಸ್ ಪರ್ ಫೋಟೋ ತಗೊತಾರೆ ಅಂತೆ. ಸೊ ಫೋಟೋಸ್ ತೊಗೊಳೋದಕ್ಕೋಸ್ಕರ ರ್ಯಾಬಿಟ್ನಲ್ಲಿ ಇಟ್ಟಿದ್ದಾರೆ. ತುಂಬ ಕ್ಯೂಟಾಗಿತ್ತು. ಸೊ ಚಿಕ್ಕ ಮಕ್ಕಳೆಲ್ಲ ರ್ಯಾಬಿಟ್ ನೋಡಿ ಫೋಟೋ ತೊಗೊಳ್ಳೇಬೇಕು ಅಂತೇಳ್ಬಿಟ್ಟು ಹಠ ಮಾಡ್ತಾರೆ. ಸೊ ಅದೇ ಟ್ರಿಕ್ ಅವ್ರು ಯೂಸ್ ಮಾಡಿ ಬಿಸ್ನೆಸ್ನ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ ಇದೇ ಹಡಿಂಬ ಟೆಂಪಲ್ಲು. ಇದೊಂಥರ ಸ್ಪಾಟ್ ಸಖತ್ತಾಗಿತ್ತು, ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಸೊ ಈ ಟೆಂಪಲ್ ಬಂದು ಮಧ್ಯದಲ್ಲಿದೆ. ಸೊ ಸುತ್ತಲೂ ನಮಗೆ ಈ ಥರ ಪೈನ್ ಟ್ರೀಸ್ ಇದೆ, ತುಂಬ ಉದ್ದ ಬೆಳೆದಿರುತ್ತೆ ಅಲ್ವಾ. ಸೊ ಚೆನ್ನಾಗಿತ್ತು. ಆ್ಯಂಡ್ ರೇಸ್ ಕೂಡ ಸನ್ರೈಸ್ ಕೂಡ ಎಲ್ಲೋ ಒಂದೊಂದು ಹತ್ರ ಬರ್ತಿತ್ತು, ಯಾಕಂದರೆ ತುಂಬ ಡೆನ್ಸ್ ಆಗಿತ್ತು ಆ ಟ್ರೀಸ್ ಎಲ್ಲ. ನೋಡಿ ಹಡಿಂಬ ಟೆಂಪಲ್ ಹತ್ರ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಇದು ಮನಾಲಿಯಲ್ಲೇ ಇರೋದಲ್ವ. ಸೊ ತುಂಬ ಜನ ಟೂರಿಸ್ಟ್ ಫಸ್ಟ್ ಇಲ್ಲೇ ಬರ್ತಾರೆ. ನೋಡಿ ಜೈಮ ಹಡಿಂಬ ಅಂತ ಹಾಕಿದ್ದಾರೆ, ಇದೇ ಎಂಟ್ರೆನ್ಸು. ನಾವು ಹೋಗಿದ್ದು ಮಂಡೇ. ಸೊ ಆ್ಯಕ್ಚುಲಿ ಅವಾಗ ಲಾಂಗ್ ವೀಕೆಂಡ್ ಇತ್ತು ಸಂಕ್ರಾಂತಿಗೆ. ಸೊ ತುಂಬ ಜನ ಬಂದಿದ್ದರು. ತುಂಬ ಜನ ಇರೋದ್ರಿಂದ ಈ ಥರ ಕ್ಯೂ ಸಿಸ್ಟಮ್ ಇದೆ. ಸೊ ಕ್ಯೂ ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ರೌಂಡ್ ಬಂದಿದೆ ಟೆಂಪಲ್ಗೆ. ಸೊ ಆ್ಯಕ್ಚುಲಿ ಇದು ಸೀಸನ್ ಅಲ್ವಾ, ಸೊ ಅದಕ್ಕೆ ತುಂಬ ಜನ ಬಂದಿದ್ದಾರೆ. ಅದೇ ನಾವು ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ಬಂದರೆ ಇಲ್ಲಿ ಗೇಟ್ ಇದೆಯಲ್ವ, ಸೊ ಇಲ್ಲೇ ಓಪನಿಂಗ್ ಇರುತ್ತೆ ಅನಿಸುತ್ತೆ, ಡೈರೆಕ್ಟ್ ದರ್ಶನ ಮಾಡ್ಕೊಂಬರ್ಬೋದು. ತುಂಬ ಪೇರೆಂಟ್ಸ್ ಜೊತೆ ಮತ್ತು ಕಪಲ್ಸ್ ಎಲ್ಲ ಬಂದಿದ್ದಾರೆ ಟೆಂಪಲ್ಗೆ. ಆ್ಯಂಡ್ ಸ್ಪಾಟ್ ಅದು ತುಂಬ ಚೆನ್ನಾಗಿದೆ, ಫೋಟೋಗ್ರಫಿಗಾಗಲಿ ಇಲ್ಲಾಂದರೆ ವೀಡಿಯೋಸ್ ತೊಗೊಳೋದಕ್ಕೆ ಸಖತ್ತಾಗಿತ್ತು. ನಾನು ಭರತ್ ಹೇಳಿದೆ, ತುಂಬ ಜನ ಇದ್ದಾರಲ್ಲ ಆಚೆನೇ ನಾವು ಪ್ರೇ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಭರತ್ ಅವರು ಇಲ್ಲಮ್ಮ ಇಷ್ಟು ದೂರ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿಕೊಂಡೇ ಹೋಗೋಣ ಅಂತೇಳಿದ್ರು. ನೋಡಿ ನಾನು ತೋರಿಸ್ತೀನಿ ಎಷ್ಟು ಕ್ಯೂ ಇದೆ ಅಂತೇಳ್ಬಿಟ್ಟು.
ನೋಡಿದ್ರಲ್ಲ ಕ್ಯೂ ಎಷ್ಟಿತ್ತು ಅಂತೇಳ್ಬಿಟ್ಟು. ನಾವು ಒಂದು ರೌಂಡ್ ಅಂದ್ಕೊಂಡ್ರೆ ಮತ್ತೆ ಇವ್ರು ಈ ಕಡೆ ಸೈಡಲ್ಲಿ ಇನ್ನೂ ತುಂಬ ಅಲ್ಲಲ್ಲೇ ಕ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಇದ್ದರು. ಸರಿ ಅಂತೇಳ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ. ನೋಡಿ, ನಾವು ಟೆಂಪಲ್ಗೆ ಹೋಗೋದಕ್ಕೆ ಮುಂಚೆ ಟೆಂಪಲ್ ಪಕ್ಕದಲ್ಲೇ ಈ ಥರ ಶೂಸು ಸ್ಲಿಪ್ಪರ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ಸೊ ನಾವು ಅಲ್ಲೇ ಶೂಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಗೆ ಬಂದಿರೋದು ತುಂಬ ಟೂರಿಸ್ಟ್ ಪೀಪಲ್ಲೇ. ಆ್ಯಂಡ್ ತುಂಬ ರೇರಾಗಿ ಲೋಕಲೈಟ್ಸ್ ಬಂದಿದ್ರು. ಸೊ ಲೋಕಲೈಟ್ಸ್ ಹೆಂಗಪ್ಪ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದೇ ಅವ್ರ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರಲ್ಲ, ಸೊ ಆ ರೀತಿ ಗೊತ್ತಾಯಿತು. ನೋಡಿ, ನಮಗೆ ಒಳಗಡೆ ಟೆಂಪಲ್ಗೆ ಎಂಟ್ರಿ ಆಗೋ ಹತ್ರ ಈ ಥರ ಒಂದು ಗೊತ್ತಿಲ್ಲ ಯಾವ ಅನಿಮಲ್ ಅಂತ ಹೇಳ್ಬಿಟ್ಟು, ಬಟ್ ಈ ಥರ ಕೊಂಬುಗಳು ಮಾತ್ರ ಇಟ್ಟಿದ್ದಾರೆ. ಮೇ ಬಿ ನನಗೆ ಅನಿಸ್ತಿರೋ ಪ್ರಕಾರ ಡಿಯರ್ ಅನಿಸುತ್ತೆ. ನೋಡಿ, ದರ್ಶನ ಮಾಡೋದಕ್ಕೆ ಆಲ್ಮೋಸ್ಟ್ 1 hour ಆಯಿತು. ಮಾಡಿಕೊಂಡು ಒಳಗಡೆ ತುಂಬ ಚೆನ್ನಾಗಿದೆ. ಹಡಿಂಬಾ ಟೆಂಪಲ್ಲು ಚಿಕ್ಕದು ಒಂದು ದೇವ್ರದ್ದು ಸ್ಟ್ಯಾಚು ಇದೆ. ಅದೆಲ್ಲ ಆದಮೇಲೆ ನಾವು ಇಲ್ಲಿ ಆಚೆ ಬರಬೇಕಾದ್ರೆ ಕ್ಯಾಂಡಿಡ್ ಫೋಟೋಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಇವ್ರು ಸಿಕ್ಕಿದ್ರು ಫೋಟೋಗ್ರಾಫರು. ಸೊ ಹಾಯ್ ಹೇಳ್ಬಿಡಿ. ಹಾಯ್. ಸೊ ಇವರು 35 rupees ತಗೊತಾ ಇದ್ದಾರೆ. ನಮ್ಗೆ ಹಾರ್ಡ್ ಕಾಪಿ ಬೇಕಂದ್ರೆ 80 rupees ತಗೊತಾ ಇದ್ದಾರೆ 1 ಫೋಟೋಗೆ. ಸೊ ಕ್ಯಾಂಡಿಡ್ ಫೋಟೋಸ್ಗೆ ನಾವು ಇಲ್ಲಿ ಬಂದಿದ್ದೀವಿ. ನೋಡೋಣ ಯಾವ ಥರ ತೆಗಿತಾರೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ 3 photos ಅಂತ ನಾವು ಬಂದಿದ್ದು. ಆಲ್ಮೋಸ್ಟ್ 15 photos ತನಕ ಹೋಗಿದೆ. 40 rupees ಅಂತೆ ಪರ್ ಫೋಟೋ. अच्छा शूट करेंगे. ನೈಸ್ ಭಯ್ಯ, ಥ್ಯಾಂಕ್ ಯು. ನೋಡಿ ಈ ತರ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆಲ್ಲ ಡ್ರೆಸ್ ಹಾಕಿ ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿಂದ ಇಲ್ಲಿವರೆಗೂ ಅದೇ ಬಿಸ್ನೆಸ್ ನಡೀತಾ ಇದೆ. ರೆಡ್, ಗ್ರೀನ್, ಪರ್ಪಲ್ ಅಂಡ್ ಸ್ಕೈ ಬ್ಲೂ ಡ್ರೆಸ್ಸಸ್ ಇದೆ. ನೋಡಿ, ಇದು ಬಂದು ಟೆಂಪಲ್ಲು. ಸೊ ಎಲ್ಲರೂ ಟೆಂಪಲ್ ಮುಗಿಸ್ಕೊಂಡು ಬಂದು ಇಲ್ಲಿ ಡ್ರೆಸ್ಸಸ್ ಹಾಕ್ಸ್ಕೊಂಡು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ. 100 rupees. ಬೆಚ್ಚಗಿದೆಯಾ? ಬೆಚ್ಚಗಿದೆ. ಡ್ರೆಸ್ಸಲ್ಲಿ ಇದ್ಬಿಡ್ಲಾ? ಹಾಂ, ಚೆನ್ನಾಗಿ ಕಾಣಿಸ್ತಾ ಇದೆ. परमानेंट दे दो आंटी इसको, ये कपड़ा अच्छा है. परमानेंट दे दो, उसका कपड़ा अच्छा है. वो मनाली का स्पेशल क्लॉथ्स है. मैरिज वाला को मैरिज में, वेडिंग में, फंक्शन में ऐसे चलेगा. ओके. ನಾನು ರೆಡ್ ಕಲರ್ ತಗೊಂಡಿರೋದಕ್ಕೆ ಬ್ಲ್ಯಾಕ್ ಹಾಕ್ಸಿದ್ದೀರಿ. ಇದು ಅವರು ಟ್ರೆಡಿಷನಲ್ ಡ್ರೆಸ್ ಅಂತೆ, ಮದುವೆ ಫಂಕ್ಷನ್ಸ್ಗೆ ಈ ಥರ ಲೇಡೀಸ್ ಮತ್ತು ಜೆಂಟ್ಸ್. ಸೊ ವಾರ್ಮ್ ಆಗಿದೆ ಕ್ಲೋತ್ಸು. ಸೊ ಅದಕ್ಕೆ ಭರತ್ ಅವ್ರು ಹೇಳ್ತಿದ್ರು ಪರ್ಮನೆಂಟಾಗಿ ತೊಗೊಂಬಿಡು ಅಂತ ಹೇಳ್ಬಿಟ್ಟು. ಬಟ್ ನಾನು ಪರ್ಮನೆಂಟಾಗಿ ಮನಾಲಿಯಲ್ಲಿ ಇರಲ್ಲ ಅಲ್ಲ. ನೋಡಿ, ಪ್ಯಾಟ್ರನ್ ತುಂಬ ಚೆನ್ನಾಗಿದೆ, ಹ್ಯಾಂಡ್ಲೂಮ್ ಥರ. ಒಂದೊಂದು ಡ್ರೆಸ್ಗೆ 100 rupees ತಗೊತಾ ಇದ್ದಾರೆ. ಅದಕ್ಕೊಂದು ಟ್ಯಾಗ್ ಕಟ್ಬಿಟ್ಟು ಒಂದು ಟೋಪಿ ಕೊಡ್ತಾರೆ ಬಾಯ್ಸ್ಗೆ. ನಮಗೆ ಜ್ಯುವೆಲ್ಸ್ ಎಲ್ಲ ಕೊಟ್ಟಿದ್ದಾರೆ. ತಿರ್ಗಿ ಬೇಬಿ, ನೈಸ್. ಸ್ಕೂಲ್ ಬರ್ತಾರೆ ಹಾಕು. ಹಾಂ, ಸೂಪರ್ ಆಗಿದೆ. ನೋಡಿ, ಏನು ಮೇಕಪ್ ಏನು ಬೇಕಾಗಿಲ್ಲ. ಈ ಡ್ರೆಸ್ಸಿಂದನೇ ತುಂಬ ಕ್ಯೂಟಾಗಿ ಇಬ್ರು ಕಾಣಿಸ್ತಿದ್ದೀರಿ. ಓಕೆ, तब तक क्या फोन में ले लो. ಚೆನ್ನಾಗಿದೆ ಅಲ್ವಾ? ಈ ಡ್ರೆಸ್ಸಲ್ಲಿ ಏನು ಅನಿಸ್ತಿದೆ? ನಾವು ಮನಾಲಿ ಅವರು ಅಂತ ಅನಿಸ್ತಿದ್ಯಾ? ಚೆನ್ನಾಗಿದೆ ಅಲ್ವಾ? ತುಂಬ ಜನ ಗೋಲ್ಡು ಅದು ಇದೆಲ್ಲ ಹಾಕ್ಕೊಂತಾರೆ. ನೋಡಿ ಎಷ್ಟು ಸಿಂಪಲ್ ಆಗಿ ಸಿಲ್ವರ್ ರಿಲೇಟೆಡ್. ಬಟ್ ಇದು ನಿಜ ಸಿಲ್ವರ್ ಇಲ್ಲ, ಬಟ್ ಅವ್ರು ಸಿಲ್ವರ್ ಹಾಕೊಬೋದು ಮನೆಯಲ್ಲಿ ಅನಿಸ್ತಾ ಇದೆ. ನಾವು ಚೈನ್ ಬರುತ್ತಲ್ಲ ಕಾಲ್ಗೆಜೆ, ಸೊ ಆ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕ್ಯೂಟಾಗಿ ಕಾಣಿಸ್ತಿದೆ. ನೋಡಿ, ಮೇಕಪ್ ಏನಿಲ್ಲ, ಬಟ್ ಅವ್ರು ಕೊಟ್ಟಿರೋ ಕಾಸ್ಟ್ಯೂಮು ಮತ್ತು ಆ ಕಲರ್ ಕಾಂಬಿನೇಷನಿಂದ ನನ್ನ ಮುಖಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಮೇಕಪ್ ಹಾಕಿರೋ ಥರ ಕಾಣಿಸ್ತಿದೆ. ಚೆನ್ನಾಗಿದ್ದೀನಾ? ಹೆಂಗಿದ್ದಾರೆ ನಿಮ್ಮ ಹೆಂಡತಿ ಮನಾಲಿ ಡ್ರೆಸ್ಸಲ್ಲಿ? ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಚಿಲ್ ಮಾಡ್ಕೊಂಡಿರ್ಬೇಕಾ? ನೋಡಿ, ಫೋಟೋ ಸೆಷನ್ ಎಲ್ಲ ಮುಗಿತು. ತುಂಬಾ ಚೆನ್ನಾಗಿ ತೆಗಿದ್ದಾರೆ. ರಾಕೇಶ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಡೆಯಿಂದ ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿದೆ. ಸೊ ಇವ್ರ ನಂಬರ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಮನಾಲಿಗೆ ಯಾರ್ಯಾರು ಬಂದ್ರೆ ಇವ್ರನ್ನ ರಾಕೇಶ್ನ ಮೀಟ್ ಮಾಡಿ. ಸೊ ತುಂಬಾ ಚೆನ್ನಾಗಿ ತಗೊಡ್ತಾರೆ.
ಥ್ಯಾಂಕ್ಸ್ ಭಯ್ಯ. Yeah. Okay, madam. हम्म? And this one? हाँ And this one? बाकी another. ज्वेलरी पे करो अपना, ज्वेलरी पे देखते रहो दोनों हाथ से। यहाँ से स्टार्ट करें? हाँ है। ಸೊ ಈಗ ಹಿಡಿಂಬ ಟೆಂಪಲ್ ಮುಗಿಸ್ಕೊಂಡು ಘಟೋತ್ಕಚ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಗೊತ್ತಲ್ವ ಘಟೋತ್ಕಚ ಯಾರು ಅಂತ ಹೇಳ್ಬಿಟ್ಟು, ಭೀಮಾ ಮತ್ತು ಹಿಡಿಂಬ ಅವರ ಮಗ. ವಾರಿಯರ್ ಘಟೋತ್ಕಚ ನೋಡಿ, ಇದೇ ಟೆಂಪಲ್ಲು. ಸೇಮ್ ಹಿಡಿಂಬ ಟೆಂಪಲ್ ಅಲ್ಲಿ ಯಾವ ತರ ಇತ್ತು ಕೊಂಬುಗಳಿಲ್ಲೂ ಅದೇ ತರ ಇದೆ. ಸೊ ಎಲ್ಲರೂ ನಮಸ್ಕಾರ ಮಾಡ್ಕೊಂಬಿಡಿ. ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.